Hi friends, welcome to IS Acharya channel. It's me Anita Lakshmi Acharya. Now we are discussing Indian Polity 2024 UPSC Prelims Previous Years Papers and Solution. This is our part 2 session. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ 2024ರಲ್ಲಿ ಕೇಳಲಾದಂಥ UPSC ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಸೊಲ್ಯೂಷನ್ ಅನ್ನು ನಾವು ಪಾರ್ಟ್ 2 ಸೆಷನ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಪಾರ್ಟ್ 1 ನಲ್ಲಿ ಆಲ್ರೆಡಿ 5 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿ ಆಗಿದೆ. ಇನ್ನು ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ತಮ್ಮ ಸಪೋರ್ಟ್ ಅನ್ನು ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೇವೆ. ಪ್ರಶ್ನೆಗಳನ್ನು ನೋಡೋದಾದ್ರೆ 6th question, under which of the following articles of the Constitutions of India has the Supreme Court of India placed the right to privacy? ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯಡಿಯಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಗೌಪ್ಯತೆಯ ಹಕ್ಕನ್ನು ನೀಡಿದೆ? ಆರ್ಟಿಕಲ್ 15, 16, 19, 21. ವಿಚ್ ಇಸ್ ದ ರೈಟ್ ಆನ್ಸರ್? ಇದ್ರ ಬಗ್ಗೆ ನಾವು ಡೀಪ್ ಆಗಿ ಡಿಸ್ಕಸ್ ಮಾಡೋದಾದ್ರೆ, ಅನಲೈಸ್ ಮಾಡೋದಾದ್ರೆ, ದ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ ಡಸ್ ನಾಟ್ ಸ್ಪೆಸಿಫಿಕಲಿ ಗ್ಯಾರಂಟಿ ಎ ರೈಟ್ ಟು ಪ್ರೈವಸಿ. ಭಾರತೀಯ ಸಂವಿಧಾನದಲ್ಲಿ ಗೌಪ್ಯತೆ ಹಕ್ಕಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟವಾಗಿ ಎಲ್ಲಿಯೂ ಕೂಡ ಖಾತರಿಯನ್ನು ನೀಡಿಲ್ಲ. However, through the various judgment over the years, the court of the country have interpreted the other's right in the constitution to give rises to a right to privacy primarily through Article 21. The right of life and liberty. ದೇಶದಲ್ಲಿ ಇರುವಂಥ ನ್ಯಾಯಾಲಯಗಳು ಸಂವಿಧಾನದ ಇತರ ಹಕ್ಕುಗಳನ್ನು ವ್ಯಾಖ್ಯಾನಿಸುವ ಮೂಲಕ ಗೌಪ್ಯತೆಯ ಹಕ್ಕನ್ನು ಜೀವಿಸುವ ಮತ್ತು ಸ್ವತಂತ್ರದ ಹಕ್ಕುಗಳಾಗಿ ಅದನ್ನು ವ್ಯಕ್ತಪಡಿಸಿವೆ ಅಥವಾ ಅದನ್ನು ಹುಟ್ಟಿ ಹಾಕಿವೆ. ಅದು ಆರ್ಟಿಕಲ್ 21 ಮೂಲಕ. ಇದಕ್ಕೆ ಸಂಬಂಧಿಸಿದಂತೆ ಇನ್ 2015 ದಿಸ್ ಇಂಟರ್ಪ್ರಿಟೇಷನ್ಸ್ ವಾಸ್ ಚಾಲೆಂಜ್ಡ್ ಅಂಡ್ ರೆಫರ್ ಟು ಎ ಲಾರ್ಜರ್ ಬೆಂಚ್ ಆಫ್ ದ ಸುಪ್ರೀಂ ಕೋರ್ಟ್ ಇನ್ ದ ರಿಟ್ ಪಿಟಿಷನ್ಸ್ ಆಫ್ ಜಸ್ಟಿಸ್ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಅವರು ಒಂದು ಪ್ರಶ್ನೆಯನ್ನು ಹಾಕಿದರು. 2015ರಲ್ಲಿ KS ಪುಟ್ಟಸ್ವಾಮಿ ಅವರು ಯೂನಿಯನ್ ಆಫ್ ಇಂಡಿಯಾದ ವಿರುದ್ಧ ಒಂದು ಪ್ರಶ್ನೆಯನ್ನು, ಈ ವ್ಯಾಖ್ಯಾನವನ್ನು ಹೇಗೆ ಈ ರೈಟ್ ಟು ಪ್ರೈವಸಿಯು ಜೀವಿಸುವ ಮತ್ತು ಸ್ವತಂತ್ರದ ಹಕ್ಕಾಗಿ ಹುಟ್ಟು ಹಾಕಲಾಗಿದೆ ಅಂತ ಹೇಳಿ ಈ ವ್ಯಾಖ್ಯಾನಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟಲ್ಲಿ ಇದು ದಾವೆಯನ್ನು ಪುಟ್ಟಸ್ವಾಮಿ ಪುಟ್ಟಸ್ವಾಮಿಯವರು ಇದನ್ನು ಕೇಸನ್ನು ಹಾಕಿದರು. ಅದಕ್ಕೆ ಸಂಬಂಧಿಸಿದಂತೆ The court in a landmark judgment on 24 August 2017 2017ರಲ್ಲಿ ಒಂದು ತೀರ್ಪನ್ನು ನೀಡಿತು. Anonymously ruled that privacy is a fundamental right and that the right to privacy is protected as an intrinsic part of the right to life and personal liberty to the Article 21 as a part of the freedom guaranteed by the part of the Constitution, Indian Constitution. The bench is also ruled that the right to privacy is not a absolute but is a subject to reasonable restriction ಅಂತ ಹೇಳಿ ತೀರ್ಪನ್ನು ನೀಡಿತು. 2017ರಲ್ಲಿ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿತು. ಯಾವ ರೀತಿ? ಗೌಪ್ಯತೆಯು ಪ್ರೈವಸಿಯು ಮೂಲಭೂತ ಹಕ್ಕು ಮತ್ತು ಗೌಪ್ಯತೆಯ ಹಕ್ಕನ್ನು, ಈ ರೈಟ್ ಟು ಪ್ರೈವಸಿಯನ್ನು ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಆರ್ಟಿಕಲ್ 21ರ ಆಂತರಿಕ ಭಾಗವಾಗಿ ಇದನ್ನು ರಕ್ಷಿಸಲಾಗುತ್ತದೆ ಅಂತ ಹೇಳಿ ಎಲ್ಲರೂ ಕೂಡ ಸರ್ವಾನುಮತದಿಂದ ತೀರ್ಪನ್ನು ನೀಡಿತು. ಜೊತೆಗೆ ಇದು ಭಾರತೀಯ ಸಂವಿಧಾನದ ಪಾರ್ಟ್ 3ಯಲ್ಲಿ ಇದನ್ನು ಖಾತರಿಪಡಿಸಲಾದ ಸ್ವತಂತ್ರಗಳ ಭಾಗವಾಗಿ ಇದನ್ನು ತಿಳಿಸಪಡಿಸಿತು.
ಆದರೆ ಈ ಗೌಪ್ಯತೆಯ ಹಕ್ಕು ಸಂಪೂರ್ಣವಲ್ಲ, ಅದಕ್ಕೆ ಕೆಲವು ನಿಬಂಧನೆಗಳನ್ನು ಒಳಪಡಿಸಲಾಗುತ್ತದೆ ಎನ್ನ ತೀರ್ಪನ್ನು ಕೂಡ ಇದು ನೀಡಲಾಯಿತು. ಹಾಗಾಗಿ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಸ್ ಪ್ಲೇಸ್ಡ್ ದ ರೈಟ್ ಟು ಪ್ರೈವಸಿ ಅಂಡರ್ ದ ಆರ್ಟಿಕಲ್ 21 ಮೂಲಕ ಇದನ್ನು ನೀಡಲಾಯಿತು. ಗೌಪ್ಯತೆಯ ಹಕ್ಕನ್ನು ನೀಡಲಾಗಿದೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಸೊ ದ ಆನ್ಸರ್ ಈಸ್ ಡಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 7th ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌವ್ ದ ಎಥಿಕ್ಸ್ ಕಮಿಟಿ ಇನ್ ದ ಲೋಕಸಭಾ ಆರ್ ಕರೆಕ್ಟ್? ನೀತಿಶಾಸ್ತ್ರ ಸಮಿತಿ, ಲೋಕಸಭೆಯಲ್ಲಿ ನೀತಿಶಾಸ್ತ್ರ ಸಮಿತಿಗೆ ಸಂಬಂಧಿಸಿದಂಥ ಸರಿಯಾದ ಉತ್ತರವನ್ನು ಗುರುತಿಸಿ. ಇನಿಷಿಯಲಿ ಇಟ್ ವಾಸ್ ಆನ್ ಅಡಾಕ್ ಕಮಿಟಿ. ಆರಂಭದಲ್ಲಿ ಇದು ಒಂದು ತಾತ್ಕಾಲಿಕ ಸಮಿತಿಯಾಗಿತ್ತು. ಓನ್ಲಿ ಎ ಮೆಂಬರ್ ಆಫ್ ಲೋಕಸಭಾ ಕ್ಯಾನ್ ಮೇಕ್ ಎ ಕಂಪ್ಲೇಂಟ್ ರಿಲೇಟಿಂಗ್ ಟು ದ ಅನ್ಎಥಿಕಲ್ ಕಂಡಕ್ಟ್ ಆಫ್ ಎ ಮೆಂಬರ್ಸ್ ಆಫ್ ದಿ ಲೋಕಸಭಾ. ಲೋಕಸಭೆಯ ಸದಸ್ಯರ ಅನೈತಿಕ ವರ್ತನೆಗೆ ಸಂಬಂಧಿಸಿದಂತೆ ಲೋಕಸಭಾ ಸದಸ್ಯರು ಮಾತ್ರ ದೂರು ನೀಡಬಹುದು. ದಿಸ್ ಕಮಿಟಿ ಕೆನಾಟ್ ಟೇಕ್ ಅಪ್ ಎನಿ ಮ್ಯಾಟರ್ ವಿಚ್ ಇಸ್ ಅ ಸಬ್ ಜುಡಿಷ್. ಈ ಸಮಿತಿಯು ವಿಚಾರಣೆಯಲ್ಲಿರುವ ಯಾವುದೇ ವಿಷಯವನ್ನು ಕೈಗೆತ್ತಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಬಿ ಯಲ್ಲಿ 2 and 3 ಇದೆ ಆಪ್ಷನ್ಸ್, ಇದು ಬಿಟ್ಟು ಹೋಗ್ಬಿಟ್ಟಿದೆ. ಸೊ ಈ ಎಥಿಕ್ಸ್ ಕಮಿಟಿಗೆ ಸಂಬಂಧಿಸಿದಂತೆ ಸ್ಟೇಟ್ಮೆಂಟ್ ಫಸ್ಟ್ ಅನ್ನು ನಾವು ಅನಲೈಸ್ ಮಾಡೋದಾದ್ರೆ, ಇಟ್ ವಾಸ್ ಆನ್ ಅಡಾಕ್ ಕಮಿಟಿ. ಎಸ್, ಸ್ಟೇಟ್ಮೆಂಟ್ ಒನ್ ಈಸ್ ಎಕ್ಸಾಕ್ಟ್ಲಿ ರೈಟ್. ಹೇಗೆ in case of Lok Sabha, the Committee of Privileges finally recommended the constitutions of an ethics committee during the 13th Lok Sabha. The late speaker GMC Balayogi constituted an ad hoc ethics committee in 2000, which became a permanent part of the House only 2015. ಲೋಕಸಭೆ ವಿಷಯದಲ್ಲಿ ಸಂಬಂಧಿಸಿದಂತೆ ಸವಲತ್ತುಗಳ ಸಮಿತಿಯು ಅಂತಿಮವಾಗಿ 13ನೇ ಲೋಕಸಭೆಯ ಅವಧಿಯಲ್ಲಿ ಈ ನೀತಿ ಸಂಹಿತೆ ಅಥವಾ ನೀತಿಶಾಸ್ತ್ರಕ್ಕೆ ಸಂಬಂಧಿಸಿದ ಸಮಿತಿಯನ್ನು ರಚಿಸಲು ಶಿಫಾರಸನ್ನು ಮಾಡಲಾಯಿತು. ಯಾವಾಗ? 13th ಲೋಕಸಭಾ ಅವಧಿಯಲ್ಲಿ. ಆಗ ಲೇಟ್ ದಿವಂಗತ ಸ್ಪೀಕರ್ ಆಗಿರುವಂತಹ GMC ಬಾಲಯೋಗಿ ಅವರು 2000ರಲ್ಲಿ ತಾತ್ಕಾಲಿಕ ನೀತಿ ಸಂಹಿತೆಯನ್ನು ರಚಿಸಿದರು. ಇದು 2015ರಲ್ಲಿ ಸದನದ ಶಾಶ್ವತ ಭಾಗವಾಗಿ ಇದು ಮಾರ್ಪಾಡು ಆಯಿತು 2015ರಲ್ಲಿ. ಸೊ ದಟ್ ಇನಿಷಿಯಲಿ ಇಟ್ ವಾಸ್ ಅನ್ ಅಡಾಕ್ ಕಮಿಟಿ. ಸೊ 1 ಈಸ್ ಎ ರೈಟ್ ಆನ್ಸರ್. ಸೊ ಆಬ್ವಿಯಸ್ಲಿ 2 ಈಸ್ ಎ ರಾಂಗ್. ಓನ್ಲಿ ಎ ಮೆಂಬರ್ ಆಫ್ ದ ಲೋಕಸಭಾ. ಆಪ್ಷನ್ 2 ಈಸ್ ಎ ಓನ್ಲಿ ಎ member of Lok Sabha can make a complaint relating to the unethical conduct of a member of Lok Sabha. No, any persons, not only any persons can complain against a member through another Lok Sabha MP along with the evidence of alleged misconduct and an affidavit stating that the complaint is not a false, frivolous. If the member himself complain, if affidavit is not needed. ಯಾವುದೇ ವ್ಯಕ್ತಿಯು ಇನ್ನೊಬ್ಬ ಲೋಕಸಭೆಯ ಸದಸ್ಯ ಅಥವಾ ಸಂಸದನ ಮೂಲಕ ಸದಸ್ಯರ ವಿರುದ್ಧ ದೂರನ್ನು ಕೊಡಬಹುದು. ಅವರ ವಿರುದ್ಧ ಇರುವಂತಹ ಸಾಕ್ಷ್ಯಗಳು, ಸುಳ್ಳು ಪುರಾವೆಗಳಿರಬಹುದು, ಅವುಗಳ ಮೂಲಕ ಅವು ಸಾಕ್ಷ್ಯಾಧಾರಗಳನ್ನು ಸಬ್ಮಿಟ್ ಮಾಡೋದ್ರ ಮೂಲಕ ಕೊಡಬಹುದು. ಅದಕ್ಕೆ ಅಫಿಡವಿಟ್ ಕೂಡ ಬೇಕಾಗ್ತದೆ. ಒಂದು ವೇಳೆ ಸದಸ್ಯರೇ ನೀಡಿದ್ದಲ್ಲಿ ಅಫಿಡವಿಟ್ನ ಅಗತ್ಯ ಇಲ್ಲ ಅನ್ನೋದು ಈ ಸ್ಟೇಟ್ಮೆಂಟಲ್ಲಿ ನಾವು ನೋಡ್ತಾ ಇದ್ವಿ. ಸೊ ದಟ್ ದ ಸ್ಟೇಟ್ಮೆಂಟ್ 2 ಈಸ್ ಎ ರಾಂಗ್. ಆಬ್ವಿಯಸ್ಲಿ 2 ಈಸ್ ಎ ರಾಂಗ್. ಸೊ C is a right answer. This committee cannot take up any matter which is a sub judice.
The committee does not entertain the complaints based only on media report or matter that are sub judice. ಇದು ಯಾವುದೇ ಮಾಧ್ಯಮ ವರದಿಗಳ ಆಧಾರದ ಮೇಲೆ, ವಿಚಾರಣೆಯಲ್ಲಿರುವ ವಿಷಯಗಳ ಆಧಾರದ ಮೇಲೆ ಯಾವುದೇ ದೂರುಗಳನ್ನು ಸ್ವೀಕರಿಸುವುದಿಲ್ಲ. This committee make prima facie inquiry before deciding the examining a complaint. ಅಂದರೆ ಯಾವುದಾದ್ರು ವಿಚಾರಣೆ ಹಂತದಲ್ಲಿದ್ದಾಗ ಅಂಥ ಕೇಸುಗಳನ್ನು ಇದು ತಗೊಳ್ಳೋದಿಲ್ಲ, ಅದ್ರ ಬಗ್ಗೆ ವಿಚಾರಣೆಯನ್ನು ಮಾಡೋದಿಲ್ಲ. ಇಟ್ ಮೇಕ್ ಇಟ್ಸ್ ಎ ರೆಕಮೆಂಡೇಶನ್ಸ್ ಆಫ್ಟರ್ ಎವಲ್ಯೂಟಿಂಗ್ ದ ಕಂಪ್ಲೈಂಟ್. ಮೌಲ್ಯಮಾಪನ ಮಾಡಿದ ನಂತರ ಅದು ಶಿಫಾರಸುಗಳನ್ನು ಕೂಡ ಇದು ಮಾಡ್ತದೆ. ನೀತಿ ಸಂಹಿತೆ ಅಂಥೇಳಿ ನಾವು ನೋಡ್ಬೋದಾಗಿದೆ. ಹೀಗೆ ದಿಸ್ ಕಮಿಟಿ ವರದಿಯನ್ನು ಫೈನಲಿ ದಿಸ್ ಕಮಿಟಿ present its report to the speaker, who asks House if the report should be taken up for consideration. There is also a provision for a half an hour discussions on a report. ಈ ವರದಿಯನ್ನು ಸ್ಪೀಕರ್ ಅವರಿಗೆ ಕೊನೆಯದಾಗಿ ಸಲ್ಲಿಸಲಾಗ್ತಾ ಇದೆ. ಅವರು ಆ ವರದಿಗೆ ಸಂಬಂಧಿಸಿದಂತೆ ಪರಿಗಣನೆಗೆ ತಗೊಂಡು ಸದನದಲ್ಲಿ ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡುವ ಅವಕಾಶವನ್ನು ಕೂಡ ಇದಕ್ಕೆ ಕೊಡಲಾಗ್ತಾ ಇದೆ. ಹಾಗಾಗಿ ಎಥಿಕ್ಸ್ ಕಮಿಟಿಯಿಂದ ಲೋಕಸಭೆಗೆ ಸಂಬಂಧಿಸಿದಂತೆ ಆಪ್ಷನ್ 1 and 3 is only a right answer, 2 is a wrong answer. So option C is a right answer. ಎಸ್, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ಏತ್ ಕ್ವಶನ್, ಹೂ ವಾಸ್ ದ ಪ್ರಾವಿನ್ಷಿಯಲ್ ಪ್ರೆಸಿಡೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಿಫೋರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಟುಕ್ ಓವರ್. ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗುವುದಕ್ಕಿಂತ ಮುಂಚೆ ಇದ್ದಂಥ ಹಂಗಾಮಿ ಅಧ್ಯಕ್ಷರು ಯಾರು ಅನ್ನೋದನ್ನ ಇಲ್ಲಿ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ಸಿ ರಾಜಗೋಪಾಲಾಚಾರಿ, ಡಾಕ್ಟರ್ BR ಅಂಬೇಡ್ಕರ್, TT ಕೃಷ್ಣಮಾಚಾರಿ, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. The Constituent Assembly convened in its inaugural meeting on December 1946. December 1946. ಸಂವಿಧಾನ ಸಭೆಯು ಡಿಸೆಂಬರ್ 9, 1946ರಲ್ಲಿ ಒಂದು ಉದ್ಘಾಟನಾ ಸಭೆಯನ್ನು ಕರೆಯಿತು. ಇನ್ ಅಕಾರ್ಡೆನ್ಸ್ ವಿತ್ ಫ್ರೆಂಚ್ ಟ್ರೆಡಿಷನ್, ಫ್ರೆಂಚ್ ಸಂಪ್ರದಾಯದ ಪ್ರಕಾರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ದ ಎಲ್ಡೆಸ್ಟ್ ಮೆಂಬರ್ ವಾಸ್ ಚೂಸನ್ ಆಸ್ ದ ಇಂಟರಿಮ್ ಪ್ರೆಸಿಡೆಂಟ್ ಆಫ್ ದಿ ಅಸೆಂಬ್ಲಿ. ಹಿರಿಯ ಸದಸ್ಯರಾದಂಥ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ವಿಧಾನಸಭೆಯ ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆಯನ್ನು ಮಾಡಲಾಯಿತು. ಬಿಫೋರ್ ಕೇಮ್ ಇನ್ ಟು ದ ತರುವಾಯ ಸಬ್ಸಿಕ್ವೆಂಟ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಾಸ್ ಎಲೆಕ್ಟೆಡ್ ಆಸ್ ದ ಅಸೆಂಬ್ಲಿ ಪ್ರೆಸಿಡೆಂಟ್. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರ ನಂತರ ಸಬ್ಸಿಕ್ವೆಂಟ್ಲಿ ತರುವಾಯ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ವಿಧಾನಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಸೊ ದಟ್ ಆನ್ಸರ್ ಈಸ್ ಡಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸ್ಬೋದು, ಅದನ್ನು ನಾವು ಕ್ಲಾರಿಟಿ ಕೂಡ ಕೊಡ್ತೀವಿ. ನೆಕ್ಸ್ಟ್ ಪ್ರಶ್ನೆ 9th. As per the Article 368 of the Constitution of India, the Parliament may amend any provisions of the Constitution by way of addition. ಭಾರತೀಯ ಸಂವಿಧಾನದ 368ನೇ ವಿಧಿಯ ಪ್ರಕಾರ ಸಂಸತ್ತು ಸಂವಿಧಾನದ ಯಾವ ನಿಬಂಧನೆಯನ್ನು ಈ ಕೆಳಗಿನ ಮೂಲಕ ತಿದ್ದುಪಡಿಯನ್ನು ಮಾಡಬಹುದು? ಅಡಿಷನ್ ಸೇರ್ಪಡೆ ಮೂಲಕ, ವೇರಿಯೇಷನ್ ಬದಲಾವಣೆಯ ಮೂಲಕ, ರೀಪಿಲ್ ರದ್ದುಪಡಿಸುವ ಮೂಲಕ. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ, ವಿಚ್ ಈಸ್ ದ ರೈಟ್ ಆನ್ಸರ್. ನಾವು ಫಸ್ಟ್ ವಿಡಿಯೋದಲ್ಲೇ ನಾವು ಆರ್ಟಿಕಲ್ ಪಾರ್ಟ್ 20 368 ಆರ್ಟಿಕಲ್ ಬಗ್ಗೆ ನಾವು ಡಿಸ್ಕಸನ್ನು ಕೂಡ ನಾವು ಮಾಡಿದ್ವಿ. ಸೊ ಇಲ್ಲಿ ಆಸ್ ಪರ್ ದ ಆರ್ಟಿಕಲ್ 368 ಪ್ರಕಾರ ದ ಪಾರ್ಟ್ 20 Part 20
ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್. ಪಾರ್ಟ್ 20ಯಲ್ಲಿ 368 ಆರ್ಟಿಕಲ್ಸ್ ಬರುತ್ತೆ. ಸೊ ಪಾರ್ಟ್ 20 of the Constitution deals with the provisions related to the amendment of the Constitution. ಭಾರತೀಯ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಭಾಗ 20ರಲ್ಲಿ ನಾವು ಅದರ ನಿಬಂಧನೆಗಳನ್ನು ನಾವು ಗಮನಿಸಬಹುದಾಗಿದೆ. ಅಕಾರ್ಡಿಂಗ್ ಟು ದ ಆರ್ಟಿಕಲ್ 368 which falls under the part 20, notwithstanding anything in the Constitution, the Parliament may, in the exercises of its constituent power, amend by way of additions, variations, or repeal any provisions of this Constitution in accordance with the procedure laid down in the article. ಭಾಗ 20ರ ಅಡಿಯಲ್ಲಿ 368ನೇ ವಿಧಿಯ ಪ್ರಕಾರ ಸಂವಿಧಾನದಲ್ಲಿ ಏನೇ ಬದಲಾವಣೆಗಳಿದ್ದರೂ ಸಂಸತ್ತು ತನ್ನ ಸಂವಿಧಾನಿಕ ಅಧಿಕಾರವನ್ನು ಬಳಸಿಕೊಂಡು ಅಥವಾ ಅದನ್ನು ಚಲಾಯಿಸುವಾಗ ಆರ್ಟಿಕಲ್ 368 ಅನ್ನು ಬಳಸಬೇಕಾಗ್ತದೆ. ಇದಕ್ಕೆ ಅನುಗುಣವಾಗಿ ಆರ್ಟಿಕಲ್ 368ಗೆ ಅನುಗುಣವಾಗಿ ಯಾವುದೇ ಒಂದು ನಿಬಂಧನೆಯನ್ನು ಸೇರ್ಪಡೆ ಮಾಡಬೇಕಾದ್ರೆ ಅಥವಾ ಬದಲಾವಣೆಯನ್ನು ಮಾಡಬೇಕಾದ್ರೆ ಅಥವಾ ಅದನ್ನು ರದ್ದುಗೊಳಿಸುವ ಮೂಲಕ ತಿದ್ದುಪಡಿಯನ್ನು ಮಾಡಬಹುದು, ಸಂವಿಧಾನದ ತಿದ್ದುಪಡಿಯನ್ನು ಮಾಡಬಹುದಾಗಿದೆ. ಹಾಗಾಗಿ here is the options is D is a right answer. Addition ಮಾಡಬಹುದು, ವೇರಿಯೇಷನ್ ಆರ್ ರಿಪೀಲ್, ಸೇರ್ಪಡೆ ಮಾಡಬಹುದು, ಬದಲಾವಣೆಯನ್ನು ಮಾಡಬಹುದು ಅಥವಾ ಅದನ್ನು ತೆಗೆದು ರದ್ದುಪಡಿಸುವ ಅಧಿಕಾರವನ್ನು ಕೂಡ ಪಾರ್ಟ್ 20 ಆರ್ಟಿಕಲ್ 368 ಮೂಲಕ ಮಾಡಬಹುದು ಅನ್ನೋದು ಇದ್ರ ಮೂಲಕ ನಾವು ತಿಳಿಯಬಹುದಾಗಿದೆ. ಸೊ ದ 9th ಕ್ವಶನ್ is ಆನ್ಸರ್ is D is a right answer. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ಕ್ವಶನ್ 10, which of the following statement are correct in respect of money bill in the parliament? ಮನಿ ಬಿಲ್ಗೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಆರ್ಟಿಕಲ್ 109 mention a special procedure in respect of money bill. ಸಂಸತ್ತಿನಲ್ಲಿ ಹಣಕಾಸಿನ ಮಸೂದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋದು ಪ್ರಶ್ನೆ. ಆರ್ಟಿಕಲ್ 109 109ನೇ ಹಣ ಮಸೂದೆಗಳಿಗೆ ಸಂಬಂಧಿಸಿದಂತೆ ವಿಶೇಷ ಕಾರ್ಯವಿಧಾನವನ್ನು ಇದು ಉಲ್ಲೇಖಿಸುತ್ತದೆ. A money bill shall not be introduced in the Council of State. ರಾಜ್ಯಗಳ ಪರಿಷತ್ತಿನಲ್ಲಿ ಹಣ ಮಸೂದೆಯನ್ನು ಪರಿಚಯಿಸಲಾಗುವುದಿಲ್ಲ. The Rajya Sabha can either approve the bill or suggest can but cannot reject it. ಅದನ್ನು ರಾಜ್ಯಸಭೆಯು ಒಪ್ಪಬಹುದು, ಈ ಮನಿ ಬಿಲ್ಲಿಗೆ ಸಂಬಂಧಿಸಿದಂತೆ ಒಪ್ಪಬಹುದು ಅಥವಾ ಅದನ್ನು ರದ್ದುಪಡಿಸಲು ಸಾಧ್ಯ ಇಲ್ಲ. Amendment to a money bill suggested by the Rajya Sabha have to be accepted by the Lok Sabha. ರಾಜ್ಯಸಭೆಯಿಂದ ಅದನ್ನು ಒಪ್ಪಲ್ಪಟ್ಟ ಮತ್ತು ಲೋಕಸಭೆಯಿಂದ ಅಂಗೀಕರಿಸಲ್ಪಟ್ಟಂಥ ಬಿಲ್ ಇದಾಗಿರುತ್ತದೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸೆಲೆಕ್ಟ್ ದ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಇದರಲ್ಲಿ ಯಾವುದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅನ್ನೋದು ಪ್ರಶ್ನೆಯಾಗಿದೆ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ದ ಮನಿ ಬಿಲ್? ಮನಿ ಬಿಲ್ ಅಥವಾ ಹಣಕಾಸಿನ ಮಸೂದೆ ಅಂದರೆ ಏನು ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಮನಿ ಬಿಲ್ ಇಸ್ ಇನ್ ಇಂಡಿಯಾ ಇಸ್ ಡಿಫೈನ್ಡ್ ಬೈ ದ ಆರ್ಟಿಕಲ್ 110. ಮನಿ ಬಿಲ್ಗೆ ಸಂಬಂಧಿಸಿದಂತೆ ಆರ್ಟಿಕಲ್ 110 ಅನ್ನು ನಾವು ನೋಡ್ತಾ ಇದ್ದೇವೆ. Of the constitutions. India is defined by the article 110 of the constitutions. Money bill ಕೆಲಸ ಏನು? It is a bill that deals with matter related to the taxation, government expenditure and other financial issue. This bill or introduced the solely in the Lok Sabha require the president prior permission. ರಾಷ್ಟ್ರಪತಿಗಳ ಒಪ್ಪಿಗೆಯೊಂದಿಗೆ ಲೋಕಸಭೆಯಲ್ಲಿ ಮಾತ್ರ ಇದನ್ನು ಸಬ್ಮಿಟ್ ಮಾಡಲಾಗ್ತದೆ, ಅದನ್ನು ಓದಲಾಗ್ತಾ ಇದೆ, ಮನಿ ಬಿಲ್ಲನ್ನು ತಿಳಿಸಲಾಗ್ತದೆ. ಇಂಥ ಮನಿ ಬಿಲ್ಗೆ ಸಂಬಂಧಿಸಿದ ಸ್ಟೇಟ್ಮೆಂಟ್ಗಳು ಆರ್ಟಿಕಲ್ 109 ಮೆನ್ಷನ್ ಎ ಸ್ಪೆಷಲ್ ಪ್ರೊಸೀಜರ್ ಇನ್ ರೆಸ್ಪೆಕ್ಟ್ ಆಫ್ ಮನಿ ಬಿಲ್. ಎಸ್ ಆಪ್ಷನ್ಸ್. ಸ್ಟೇಟ್ಮೆಂಟ್ 1 is exactly right answer.
109 of the Constitution deals with a special procedure. ಹಣಕಾಸು ಮಸೂದೆಗಳಿಗೆ ಸಂಬಂಧಿಸಿದಂಥ ವಿಶೇಷ ಕಾರ್ಯವಿಧಾನಗಳ ಬಗ್ಗೆ ಇಲ್ಲಿ ವ್ಯವಹರಿಸಲಾಗ್ತದೆ. ಹಾಗಾಗಿ ಆರ್ಟಿಕಲ್ 109 ಸ್ಟೇಟ್ಮೆಂಟ್ 1 is a right answer. B is a wrong answer. Here is option B is a wrong. ಯಾಕಂದರೆ 1 is right ಆಗಿದೆ ಅಂದರೆ 1 ಆಪ್ಷನ್ಸ್ ಎಲ್ಲಿದೆ ಅನ್ನೋದು ಬಿ ನ ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಸೆಕೆಂಡ್ ಆಪ್ಷನ್ ಸ್ಟೇಟ್ಮೆಂಟ್ ಸೆಕೆಂಡ್, ಎ ಮನಿ ಬಿಲ್ ಶಲ್ ನಾಟ್ ಬಿ ಇಂಟ್ರಡ್ಯೂಸ್ಡ್ in the Council of State. A money bill shall not be introduced in the Council of State. So that statement is right. ರಾಜ್ಯಗಳ ಪರಿಷತ್ತಿನಲ್ಲಿ ಹಣಕಾಸಿನ ಮಸೂದೆಯನ್ನು ಮಂಡಿಸಲಾಗುವುದಿಲ್ಲ. ಹಾಗಾಗಿ ಹೇಳಿಕೆ 2 ಸರಿಯಾಗಿದೆ. ಥರ್ಡ್ ಆಪ್ಷನ್, Rajya Sabha can either approve the bill or suggest changes but cannot reject it. ಆದರೆ ಇದನ್ನು ತಿರಸ್ಕರಿಸಲಾಗುವುದಿಲ್ಲ. ರಾಜ್ಯಸಭೆಯು ಕೆಲವು ತಿದ್ದುಪಡಿಗಳನ್ನು ಮಾತ್ರ ಸೂಚಿಸಬಹುದು. ಅದು ಮಸೂದೆಯನ್ನು ತಿದ್ದುಪಡಿ ಮಾಡಲು ಅಥವಾ ತಿರಸ್ಕರಿಸಲು ಸಾಧ್ಯವಿಲ್ಲ. ಹಾಗಾಗಿ ಹೇಳಿಕೆ 3, ಥರ್ಡ್ ಆಪ್ಷನ್ಸ್ ಇಸ್ ರೈಟ್. ದಿಸ್ ಇಸ್ ಆಲ್ಸೋ ಅ ರೈಟ್ ಆನ್ಸರ್. Option, Rajya Sabha can only suggest amend. It can either amend nor reject the bill. Thus the statement 3 is a right answer. Option 4, amendment to a money bill suggested by the Rajya Sabha have to be accepted by the Lok Sabha. The money bill have been passed House of the People. It shall be transmitted to the Council of State for its recommendation. ಹಣಕಾಸು ಮಸೂದೆಯನ್ನು ಜನತಾ ಸಭೆ ಅಥವಾ ಲೋಕಸಭೆ ಅಥವಾ ರಾಜ್ಯ ವಿಧಾನಸಭೆಗಳು ಅಂಗೀಕರಿಸಿದ ನಂತರ ಅದನ್ನು ರಾಜ್ಯಗಳ ಪರಿಷತ್ತಿಗೆ ತನ್ನ ಶಿಫಾರಸಿಗೋಸ್ಕರ ಅದನ್ನು ಕಳಿಸಲಾಗ್ತಾ ಇದೆ. And the Council of State shall within a period of 14 days from the date of receipt of the bill, ಅದನ್ನು ಮಸೂದೆಯನ್ನು ಸ್ವೀಕರಿಸಿದ ದಿನಾಂಕದಿಂದ 14 ದಿನಗಳ ಒಳಗೆ ಮಸೂದೆಯನ್ನು ತನ್ನ ಶಿಫಾರಸುಗಳೊಂದಿಗೆ ಲೋಕಸಭೆಗೆ ಅಥವಾ ರಾಜ್ಯ ವಿಧಾನಸಭೆಗೆ ಅದನ್ನು ಹಿಂದಿರುಗಿಸಲಾಗ್ತದೆ. The written the bill to the House of the People within the recommendations, and the House of the People may thereupon either accept or reject all or of the recommendations of the Council of Statement. ಅಂಥ ಶಿಫಾರಸುಗಳನ್ನು ಈ ಒಂದು ಲೋಕಸಭೆ ಅಥವಾ ರಾಜ್ಯ ವಿಧಾನ ಒಂದು ಸಭೆಯು ಆ ರಾಜ್ಯಗಳ ಪರಿಷತ್ತು ಎಲ್ಲ ಶಿಫಾರಸುಗಳನ್ನು ಕಳಿಸಿರುವಂತಹ ಶಿಫಾರಸುಗಳನ್ನು ಅಕ್ಸೆಪ್ಟ್ ಮಾಡಬಹುದು ಅಥವಾ ತಿರಸ್ಕರಿಸಬಹುದಾದಂತಹ ಕೆಲಸ ಆ ಒಂದು ಜನತಾ ಸಭೆಗೆ ಅಥವಾ ಲೋಕಸಭೆಗೆ ಅಥವಾ ರಾಜ್ಯ ವಿಧಾನಸಭೆಗೆ ಸಂಬಂಧಿಸಿದ್ದಾಗಿರ್ತದೆ. ಹಾಗಾಗಿ ಇದನ್ನು 4th ಸ್ಟೇಟ್ಮೆಂಟ್ ಇದು ರಾಂಗ್ ಇದೆ. ಅಮೆಂಡ್ಮೆಂಟ್ ಟು ದಿ ಮನಿ ಬಿಲ್ ಸಜೆಸ್ಟೆಡ್ ಬೈ ದ ರಾಜ್ಯ ಸಭಾ ಹ್ಯಾವ್ ಟು ಬಿ ಅಕ್ಸೆಪ್ಟೆಡ್ ಬೈ ದಿ ಲೋಕಸಭೆ. ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತೇನೆ ಇಲ್ಲ. ಇದು ಲೋಕಸಭೆಗೆ ಬಿಟ್ಟಂಥದ್ದು ಅಥವಾ ರಾಜ್ಯ ವಿಧಾನಸಭೆಗೆ ಬಿಟ್ಟಂಥ ವಿಷಯವಾಗಿರ್ತದೆ. ಹಾಗಾಗಿ 4th ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಆಪ್ಷನ್ಸ್ ಈಸ್ ರೈಟ್. ಆಪ್ಷನ್ಸ್ ಈಸ್ 1, 2, 3 ಓನ್ಲಿ. ಸೊ 10th ಕ್ವಶನ್, ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ಸೊ ಇಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋದ್ವಿ, 5 ಪ್ರಶ್ನೆಗಳನ್ನು. ಸೊ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ನಾವು ಕೂಡ ಕರೆಕ್ಟ್ ಮಾಡ್ಕೊಳ್ತೀವಿ. ಸೊ ಮತ್ತೆ ಪಾರ್ಟ್ 3 ಯೊಂದಿಗೆ ಮತ್ತೆ 5 ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಥ್ಯಾಂಕ್ ಯು.